ಯಾವಾಗ ಬೆಂಗಳೂರು ಉತ್ತರ ಭಾಗಕ್ಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತೋ ಈ ಭಾಗದ ಜಮೀನುಗಳಿಗೆ ಚಿನ್ನದ ಬೆಲೆ 1,00,000, 2 ಲಕ್ಷ, 3 ಲಕ್ಷ 96ರಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಂಡಾಗ 1 ಎಕರೆಗೆ 3-4 ಲಕ್ಷ ಇದ್ದಂಥ ಜಮೀನಿನ ಬೆಲೆ ಈಗ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಿದ್ರೆ 10-20 ಕೋಟಿ. ಭೂಗಳರು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಕೆರೆ, ಕುಂಟೆ, ಸ್ಮಶಾನ ಎಲ್ಲ ನುಂಗಿ ನೀರು ಕುಡಿದಾದ ಮೇಲೆ ಈಗ ಸರ್ಕಾರಿ ಗೋಮಾಳಗಳ ಮೇಲೆ ಕಣ್ಣಾಕಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಜಾಲ ಹೋಬಳಿಗೆ ಸೇರಿರ್ತಕ್ಕಂಥ ಚನ್ನಹಳ್ಳಿಯ ಸರ್ವೆ ನಂಬರ್ 52-53ಕ್ಕೆ ಸೇರಿರ್ತಕ್ಕಂಥ ಸುಮಾರು 2.25 ಎಕರೆ ಜಾಗ. ಈಗೇನು ನಾವು ನಿಂತಿದ್ದೀವಿ, ನಮ್ಮ ಮುಂದಕ್ಕೆ ನೋಡೋದಾದರೆ ಊರಿಗೆ ಹೊಂದ್ಕೊಂಡಂತೆ ಮಧ್ಯದಲ್ಲಿ ರಸ್ತೆ ಇದೆ, ಊರಿಗೆ ಹೊಂದ್ಕೊಂಡಂತೆ ಮನೆಗಳಿದೆ. ಬಡವರು, ಬಗ್ಗರು ಎಲ್ಲ ವರ್ಗದ ಜನರು ಸಹ ಈ ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಈಗ ನಾವು ನಿಂತಿರ್ತಕ್ಕಂಥ ಜಾಗ 52 ಮತ್ತು 53ಕ್ಕೆ ಸೇರಿರ್ತಕ್ಕಂಥ ಜಾಗ ಆಗಿರೋದ್ರಿಂದ ಇಲ್ಲಿ ಅನೇಕ ಅಂದರೆ ಗ್ರಾಂಟ್ ಆಗಿದೆ 32 ಗುಂಟೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಗ್ರಾಂಟ್ ಆಗಿರೋ ಜಮೀನನ್ನು ಸುಮಾರು 16 ವರ್ಷ ಯಾವುದೇ ಕಾರಣಕ್ಕೂ ಮಾರಂಗಿಲ್ಲ. ಜಿಲ್ಲಾಧಿಕಾರಿಗಳ ಅನುಮತಿ ಕೊಡಬೇಕು, ಸರ್ಕಾರದಿಂದ ಅನುಮತಿ ತಗೊಂಡು ನನ್ನ ಕಷ್ಟ, ನನ್ನ ಜೀವನ ಮಾಡೋಕ್ಕಾಗಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಅನುಮತಿ ಕೊಟ್ಟ ನಂತರದಲ್ಲಿ ಮಾತ್ರ ಮಾರಬೇಕು. ಆದರೆ ಗ್ರಾಂಟ್ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕೇವಲ 5-6 ವರ್ಷಗಳಲ್ಲಿ 4-5 ಜನರಿಗೆ ಈ ಜಮೀನನ್ನು ಮಾರಾಕಿ ಭೂಮಾಫಿಯಾ ರಿಯಲ್ ಎಸ್ಟೇಟ್ ಅವ್ರಿಗೂ ಸಹ ಲೇಔಟ್ ಮಾಡಲಿಕ್ಕೆ ಜಮೀನನ್ನು ಮಾರಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಗ್ರಾಮದ ಜನರು ಈ ಜಮೀನು ಈಗ ಆಟ ಆಡ್ಕೊಳ್ಳಿಕ್ಕಾಗಲಿ, ಬಡವರಿಗೆ ಆಶ್ರಯ ಯೋಜನೆ ಅಡಿಯಲ್ಲಿ ಮನೆ ಕಟ್ಕೊಳ್ಳೋಕ್ಕಾಗಲಿ, ಬೇರೆ ಬೇರೆ ಉದ್ದೇಶಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೊಡಬೇಕಿತ್ತು. ಕೊಟ್ಟಿರ್ತಕ್ಕಂಥವ್ರು ಇಲ್ಲಿಗಲ್ ಆಗಿ ಮಾರ್ಕೊಂಡಿದ್ದಾರೆ, ನೀವು ಅವ್ರ ಮೇಲೆ ಕ್ರಮ ಜರುಗಿಸಿ ಅಂತೇಳಿ ಏನೋ ಗ್ರಾಮಸ್ಥರು ಮತ್ತು ಸಂಘಟನೆಗಳು ಹೋರಾಟ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಈ ಗ್ರಾಮದ ಈ ಜಾಗ ಏನು ಸಮಸ್ಯೆ ಕಾರಣ ಆಗಿದೆ? ನಿಮಗೆ ಬರಲ್ಲ ಅಣ್ಣ, ಹೇಳಿ ಅಣ್ಣ, ನೀವು ಹೇಳಲ್ಲ ಮೇಡಮ್, ಹೇಳಿ ಈಗ ಏನಾಗಿದೆ ಜಾಮಕ್ಕೆ, ಏನಾಗಬೇಕು ಸರ್? ಇದೇನಾಗಬೇಕು ಅಂತಂದರೆ ಊರಿಗೋಸ್ಕರ, ಊರಿನ ಸೌಕರ್ಯಕ್ಕೋಸ್ಕರ ಒಂದು ಆಟದ ಮೈದಾನ ಇಲ್ಲ ಸರ್. ಸ್ಕೂಲು ಒಂದು 100 ಜನ ಮಕ್ಕಳಿದ್ದಾರೆ. ಆ ಮಕ್ಕಳಿಗೋಸ್ಕರ ನಾವು ಊರಿನ ಸೌಕರ್ಯಕ್ಕೋಸ್ಕರ ಕೇಳ್ತಾ ಇದ್ದೀವಿ ಸರ್. ಇದು ಬಂದು 53ನೇ ಸರ್ವೆ ನಂಬರಲ್ಲಿ 2 ಎಕರೆ ಚಿಲ್ಲರೆ ಇದೆ ಸರ್. 2 ಎಕರೆ ಚಿಲ್ಲರೆಯಲ್ಲಿ ಅವ್ರಿಗೆ 2007ರಲ್ಲಿ ನಮಗೆ ಸಾಗುವಳಿ ಆಗಿದೆ ಸರ್. ಅವ್ರಿಗೆ 32 ಗುಂಟೆ ಸಾಗುವಳಿ ಆಗಿದೆ. ಅದನ್ನೇನು ಮಾಡ್ತಾರೆ, 2008-09ರಲ್ಲೇ ಮಾರಿಬಿಡ್ತಾರೆ. ಅದು ಮಾರಿದ ಮೇಲೆ ಮತ್ತೆ ಇನ್ನೊಬ್ರಿಗೆ ಮಾರ್ತಾರೆ ಸರ್. ಅವರು 7ರಲ್ಲಿ ಗ್ರಾಂಟ್ ಆಗಿದೆ, 8-9ಕ್ಕೆ ಮಾರಿಬಿಡ್ತಾರೆ. 8-9ಕ್ಕೆ ಮಾರಿದ್ದಾರೆ ಸರ್. ಆಮೇಲೆ 11-13 8ರಿಂದ ಸುಮಾರು ಒಂದು 14 ಅಷ್ಟೊತ್ತಿಗೆ 3 ಡೀಡ್ ಮಾಡ್ತಾರೆ ಸರ್. ಮತ್ತೆ 3 ಡೀಡು 8ರಿಂದ 11 ಅಷ್ಟೊತ್ತಿಗೆ 3 ಡೀಡ್ ಮಾಡ್ತಾರೆ. ಮಾರಿಬಿಡ್ತಾರೆ. ಆವಾಗ ಏನು ಮಾಡ್ತಾರೆ, ಡೆವಲಪ್ ಮಾಡೋದಕ್ಕೆ ಬರ್ತಾರೆ. ಆವಾಗ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಸ್ಟ್ರೈಕ್ ಮಾಡಿ ಸುಮಾರು 1 ವಾರದ ಕಾಲ ರೋಡ್ ಬಂದ್ ಮಾಡಿ ಇಲ್ಲೇ ಕೂತಿರ್ತೀವಿ ಸರ್ ಮಹಿಳೆಯರೆಲ್ಲನೂ. ಆಮೇಲೆ ಏನು ಮಾಡ್ತಾರೆ, DC ಇಂದನೇ ಇದು ಮಾಡಿಸಿ ಬರ್ತಾರೆ, ಎಲ್ಲ ಬೋರ್ಡ್ ಹಾಕಿ ಅಲ್ಲೇ ಬೋರ್ಡ್ ಹಾಕಿರ್ತಾರೆ ಸರ್. ಅದನ್ನು ಒಡೆದು ಬಿಸಾಕ್ತಾರೆ. ಇವ್ರಿಗೆ ಗುಟ್ಟಳ್ಳಿ ನಾರಾಯಣಪ್ಪ ಅವ್ರಿಗೆ ಆಗಿರೋ ಗ್ರಾಂಟ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು RI ಅವರು ಬರೀತಾರೆ, ರಿಪೋರ್ಟ್ ಮಾಡ್ತಾರೆ, ಜಿಲ್ಲಾಧಿಕಾರಿಗಳು ರಿಪೋರ್ಟ್ ಮಾಡ್ತಾರೆ. ಅದಾದ್ಮೇಲೆ ಏನು ಮಾಡ್ತಾರೆ, ನಮ್ಮ ಮೇಲೆ ಕೇಸ್ ಮಾಡ್ತಾರೆ. ಯಾರು? ಅರಿನಾ ಡೆವಲಪರ್ಸ್ ಅಂತ. ಇವ್ರು ಮಾರಿರ್ತಾರಲ್ಲ, ಪರ್ಚೇಸ್ ಮಾಡಿದ್ದೀವಿ, ನಮಗೆ ಸಂಬಂಧಪಟ್ಟಿರೋದು ಅಂತ ಹೇಳ್ಬಿಟ್ಟು ಅವರು ಹೆಣ್ಮಕ್ಳನ್ನೆಲ್ಲ ಪಾರ್ಟಿ ಮಾಡಿ ಕೇಸ್ ಮಾಡ್ತಾರೆ. 2011ರಿಂದ 2017ರವರೆಗೂ ಕೇಸ್ ನಡೆಯುತ್ತೆ ಸರ್. ಕೊನೆ ಮೂಮೆಂಟಿಗೆ ಬಂದಾಗ ನಾವೇನು ಮಾಡ್ತೀವಿ, ಒಂದು ಅರ್ಜಿ ಹಾಕ್ಕೊತೀವಿ, ಕೋರ್ಟ್ ಕಮಿಷನರ್ನ ನೇಮಕ ಮಾಡಬೇಕು, ಈ ಜಾಗ ಎಷ್ಟಿದೆ ಅನ್ನೋದು ಅಳತೆ ಆಗಬೇಕು, ಯಾಕೆಂತಂದರೆ ಇದು ಭೂಗಳರ ಪರ ಇದಾಗಬಾರ್ದು, ನಮ್ಮ ಊರಿಗೋಸ್ಕರ ಇದು ನಮಗೆ ಒಂದಷ್ಟು ಫೀಲ್ಡ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಹಾಕ್ಕೊತೀವಿ, ಕೋರ್ಟ್ ಕಮಿಷನರ್ ನೇಮಕ ಮಾಡಬೇಕು ಅಂತ. ಕೋರ್ಟ್ ಕಮಿಷನರ್ನ ಎಲ್ಲಿ ನೇಮಕ ಮಾಡಿದ್ರೆ ನಮ್ಮ ಬಂಡವಾಳ ಎಲ್ಲಿ ಆಚೆ ಬರುತ್ತೆ ಅಂತ ಹೇಳಿಬಿಟ್ಟು ಕೇಸೇ ವಾಪಸ್ ತಗೊಬರ್ತಾರೆ. 2017ರಲ್ಲಿ ಕೇಸ್ ವಾಪಸ್ ತೊಗೊಂಬಂದವರು 2018ರಲ್ಲಿ ಏನು ಮಾಡ್ತಾರೆ, ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಒಂದು ಕೇಸ್ ಹಾಕ್ಕೊತಾರೆ. ಅವ್ರ ಫ್ಯಾಮಿಲಿನೇ ಪಾರ್ಟಿ ಮಾಡ್ತಾರೆ. ಯಾರನ್ನೇ ಈಗ ನಾವು ವಿರುದ್ಧ ನಿಂತವ್ರನ್ನ ಯಾರನ್ನೂ ಪಾರ್ಟಿ ಮಾಡಲ್ಲ, ಬರೀ ಅವ್ರ ಫ್ಯಾಮಿಲಿನೇ ಪಾರ್ಟಿ ಮಾಡಿಕೊಂಡು 2018ರಲ್ಲಿ ಕೇಸ್ ಹಾಕ್ಕೊಂಡು ಮತ್ತೆ ಜಯಮ್ಮ ಅವ್ರ ಮಗಳಿಗೆ, ಗುಟ್ಟಳ್ಳಿ ನಾರಾಯಣಪ್ಪ ಅವ್ರ ಮಗಳಿಗೆ, ಜಯಮ್ಮ ಅವ್ರ ಹೆಸರಿಗೆ ಎಲ್ಲ ಸೇರಿ ಮಾಡ್ತಾರೆ. ದಾನಪತ್ರನೇ ಇರ್ಬೋದು ಅನಿಸುತ್ತೆ ಸರ್. ಮಾಡ್ತಾರೆ. ಅದಾದಮೇಲೆ ಈಗ ನಮ್ಮ ಇದೇನು ಅಂತಂದರೆ, ಅವ್ರಿಗೆ ಮಾಡ್ತಾರಲ್ಲ, ಫಸ್ಟು ಅವ್ರ ತಂದೆಗೆ 2007ರಲ್ಲಿ ಆಗಿರೋದು, 2009ರಲ್ಲೇ RI ಅವರೇ ಬಂದು ಸ್ಪಾಟ್ ಮಾಜರ್ ಮಾಡಿ ಇದನ್ನು ಕ್ಯಾನ್ಸಲೇಷನ್ ಮಾಡಬೇಕು ಅಂತ ಆದೇಶ ಮಾಡಿದ್ರೆ, ನೀವು ಈಗ ಹೆಂಗೆ 18ರಲ್ಲಿ ಮಾಡಿಸ್ಕೊಂಡ್ಬಂದ್ರಿ? ಅಧಿಕಾರಿಗಳು ಕಣ್ಣಿಲ್ವಾ? ಇಲ್ಲ ಸರ್, ಅಧಿಕಾರಿಗಳಿಗೆ ಕಣ್ಣಿಲ್ವಾ? ಹೇಗೆ ನೀವು ಅವ್ರ ಹೆಸರಲ್ಲಿ ಖಾತೆ ಪಾಣಿ ಎಲ್ಲ ಮಾಡಿದ್ರಿ? ಅದು ಮಾಡಿದ್ದಾರೆ ಸರ್. ಪಾಣಿ ಎಲ್ಲ ಅವ್ರ ಹೆಸರಲ್ಲೇ ಬರ್ತಾ ಇದೆ. ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಇಷ್ಟು ಹೋರಾಟ ಆಗಿದೆ, ಇಷ್ಟೆಲ್ಲ ಆಗಿದೆ. ಬಸವರಾಜ DCP ಮಾಲ್ಗತ್ತಿ ಬಸವರಾಜ ಸರ್ ಇದ್ದಾಗ ಹೆಣ್ಮಕ್ಳ ಪರ ನಿಂತು ನಮ್ಮ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ. ಆಯಿತಾ? ಇವತ್ತು ನಮ್ಮ ವಿರುದ್ಧ ನಿಂತು ಇವರು ಇದು ನಮಗೆ ಬೇಕು ಅಂತೇಳಿ ಬಂದು ಇದು ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಸಿಗಬೇಕು ಸರ್. ಏನು ಹೇಳ್ತೀರಿ?
ಅಪ್ಪ ಇದೆಲ್ಲ 7 ಹುಣಸೆ ಮರಗಳಿದ್ದು ನಾವು ಚಿಕ್ಕ ಹುಡುಗರಾಗ ಹುಣಸೆ ತರುಗಳೆಲ್ಲ ಗುಡಿಸಿದ್ದೀವಿ, ಹುಣಸೆಕಾಯಿಗಳು ಆದಿದ್ದೀವಿ. ಇದೆಲ್ಲ ಊರಿಗೆ ಸೇರಿರೋದಿದ್ದು. ಇದು ನಮ್ಗೆ ಊರಿಗೆ ಬೇಕು ಅಂತ ನಾವೆಲ್ಲ ರಕ್ಷಣೆ ನಾವು ಕೈ ಮುಗ್ದು ಎಲ್ಲರನ್ನೂ ಕೇಳ್ಕೊತ ಇದ್ದೀವಿ. ನಮ್ಗಾಗಿ ಕೇಳ್ಕೊತ ಇಲ್ಲ. 150 ಜನ 200 ಜನ ಸ್ಕೂಲ್ ಹುಡುಗರವ್ರೆ, ಫೀಲ್ಡ್ ಇಲ್ಲ, ಇವ್ರಕ್ಕೆ ಒಂದು ಡಿಪಾವ್ ಇಲ್ಲ, ಒಂದು ಅಧಿಕಾರ ಇಲ್ಲ, ಏನು ಇಲ್ಲ ಸರ್. ಇದು ನಮಗೆ ಬೇಕೇ ಬೇಕು, ಅಷ್ಟು ನಾವು ಕೊಡೋದಾದ್ರೆ ಊರಿಗೆ ಕೊಡ್ಲಿ. ಹಾಂ ಕೊಡ್ಲಿ. ನಮಗೂ ಮನೆಗಳು ಬೇಕು ಅಂತ ಕೇಳ್ಕೊಂತ ಇಲ್ಲ, ನಮಗ್ ಬೇಕು ನಾವು ಮಾರ್ಕೊಂಡು ತಿನ್ಬೇಕು ಅಂತ ಕೇಳ್ತಾ ಇಲ್ಲ. ಊರಿಗೆ ಸೌಕರ್ಯಕ್ಕೆ ದಾರಿ ಇಲ್ಲ, ಒಂದು ಹುಡುಗರು ಆಟ ಆಡಕ್ ಮೈದಾನ ಇಲ್ಲ, ಕ್ರಿಕೆಟ್ ಫೀಲ್ಡ್ ಇಲ್ಲ, ಏನು ಇಲ್ಲ. ಇದಕ್ಕೆಲ್ಲ ಬೇಕು ಅಂತ ನಾವು ಹೋರಾಡ್ತಾ ಇದ್ದೀವಿ ಸರ್. ಸರ್ ನಮಸ್ಕಾರ. ನಾವು ಚಿಕ್ಕಜಾಲದ ಹತ್ರ ಚನ್ನಹಳ್ಳಿ ಅಂತ. ನಮ್ಮ ಅಕ್ಕ ಅವ್ರ ಹೆಸರಲ್ಲಿ 33 ಗುಂಟೆ ಜಮೀನಿದೆ, 53/2. ನಮ್ಮ ತಂದೆಯವರು ಬಂದು 2004 ತೀರ್ಕೊಂಡ್ರು. 2004 ತೀರ್ಕೊಂಡ್ರೆ ನಮ್ಮ ತಂದೆ ತಾಯಿ ಇಲ್ಲ. ಅದರಿಂದ ನಾವು ಅಣ್ಣ ತಮ್ಮಂದರು ಅಕ್ಕ ತಂಗಿದ್ದೀರೆಲ್ಲ ಸೇರಿ ನಮ್ಮ ಅಕ್ಕನವ್ರಾದ್ರೆ ಜಯಮ್ಮನವ್ರ ಹೆಸ್ರಿಗೆ ಮಾಡಿರ್ತೀವಿ. ಇಲ್ಲಿ ಊರವ್ರು ಬಂದ್ಬಿಟ್ಟು ತುಂಬ ನಮ್ಗೆ ತೊಂದರೆ ಕೊಡ್ತಾಯಿದ್ದಾರೆ. ಅವ್ರ ಹೆಸರಲ್ಲಿ ಪಾಣಿ ಇಲ್ಲ, ಏನೂ ಇಲ್ಲ, ಈ ಒಂದು ಡಾಕ್ಯುಮೆಂಟ್ ಇಲ್ಲ ಸರ್. ನಮ್ಮ ಹತ್ರ ಡಾಕ್ಯುಮೆಂಟ್ ಎಲ್ಲ ಇದೆ ನೋಡಿ. ಪ್ರತಿಯೊಂದು ಡಾಕ್ಯುಮೆಂಟು ನಾನು ಸ್ಟೇಷನಲ್ಲಿ ಕೊಟ್ಟಿದ್ದೀನಿ. ಕೋರ್ಟಿಂದ ಆರ್ಡರ್ ಆಗಿದೆ ನನಗೆ, ಆಯಿತಾ. ಅವ್ರ ಹತ್ರ ಒಂದು ಇದಿಲ್ಲ, ಡಾಕ್ಯುಮೆಂಟ್ ಇಲ್ಲ. ಸುಮ್ಮನೆ ಬಂದು ನಮ್ಮ ಹತ್ರ ಬಂದು ದುಡ್ಡುಗಳು ಕೇಳೋಕೆ ರೋಲ್ ಕಾಲ್ ಮಾಡೋಕೆ ಬಂದುಬಿಟ್ಟವ್ರೆ ಚಂದ್ರಕಲಾ ಅಂತ ಹೇಳ್ಬಿಟ್ಟು. ನಮ್ಮ ಹತ್ರ 5 ಲಕ್ಷ ದುಡ್ಡು ಕೇಳಿದ್ರು. ನಾವು ಕೊಡಿಲ್ಲ ಅಂದಿದ್ದಕ್ಕೆ ನಮ್ಮ ಊರಲ್ಲಿ ಜನನ ಒಂದು 8 ಜನ ಹೆಂಗಸ್ರನ್ನ ಕರ್ಕೊಂಬಂದು ನಮ್ಮ ಮೇಲೆ ಗಲಾಟೆ ಮಾಡೋಕ್ಕೆ ಬಂದಿದ್ದಾರೆ, ಪ್ರಾಣ ಬೆದರಿಕೆ ಮಾಡೋಕ್ಕೆ ಬಂದಿದ್ದಾರೆ ಸರ್. ಚಂದ್ರಕಲಾ ಅನ್ನೋರು ನಮ್ಮ ಹತ್ರ 5 ಲಕ್ಷ ದುಡ್ಡು ಕೇಳಿದ್ರು. ನಾವು ಕೊಡೋಲ್ಲ ಅಂದಿದ್ದಕ್ಕೆ ಹೆಂಗಸ್ರನ್ನ ಕರ್ಕೊಂಬಂದು ನಾವು JCB ಎತ್ಕೊಂಡು ಕ್ಲೀನ್ ಮಾಡಿಸ್ತಾರೆ. JCBಯಲ್ಲಿ ಅಡ್ಡ ಎಲ್ಲ ಮಲ್ಕೊತಾ ಇದ್ದಾರೆ. ಈ ಥರ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ನಾವು ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀರಿ ಸರ್. ಅಲ್ಲ, ಯಾವ ಉದ್ದೇಶಕ್ಕೆ ಅವ್ರು ಕೇಳಿದ್ರು ಅಂತಲ್ಲ? ಯಾರು ಅವರು ದುಡ್ಡು ಯಾವ ಉದ್ದೇಶಕ್ಕೆ ಕೇಳಿದ್ರು ಅಂತ? ಜಮೀನು ನಿನ್ನ ಪೊಸಿಷನ್ಗೆ ಹೋಗ್ಬೇಕಂದ್ರೆ ದುಡ್ಡು ಕೊಡ್ರಿ, ದುಡ್ಡು ಕೊಡ್ರಿ ಊರವ್ರಕ ಅಂತ ಹೇಳ್ಬಿಟ್ಟು ನಮ್ಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಸರ್. ಈಗ ಅವ್ರು ಹೇಳ್ತಿದ್ದಾರೆ ನಿಮಗೆ ಮಂಜೂರಾತಿ ಯಾವ್ದಾಗಿದೆ, ಸಾಗುವಳಿ ಚೀಟಿ ಯಾರಿಗೆ ಬಂದಿದೆ? ನಮ್ಮ ಹೆಸರು ಯಾರಿಗೆ ಬಂದಿದೆ? ಮೂಲ ನಮ್ಮ ತಂದೆಯವರು ಸರ್. ನಿಮ್ಮ ತಂದೆಯಿಂದ ಜಯಮ್ಮ ನಿಮ್ಮ ಅಕ್ಕನಿಗೂ ಕೂಡ ಏನೋ ಆಗಿದೆ. ಪೂರ್ತಿ ಆದ್ಮೇಲೆ ನೀವು ಇರ್ತಕ್ಕಂಥ ಜಮೀನಿಗೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಸರ್, ಮಾಡ್ಕೊಳ್ಳಿ. ಬಟ್ ಉಳಿಕೆ ಸರ್ಕಾರಿ ಖರಾಬ್ ಏನಿದೆ, ಗೋಮಾಳ ಏನಿದೆ, ಅದ್ರ ಮೇಲೆ ಡೆವಲಪ್ಮೆಂಟ್ ಕೇಸಲ್ಲಿ ಅದನ್ನೆಲ್ಲ ಅಕ್ವೈರ್ ಮಾಡ್ಕೊಳ್ಳೋದು ಬರ್ತಿದ್ದಾರೆ ಅಂತ. ಯಾರು ಅವರು? ಈಗ ಇದು ಸರ್ 17.5 ಎಕರೆ ಇದೆ ಊರಲ್ಲಿ ಜಮೀನಲ್ಲಿ. ನಮ್ದು ಒಂದೇ ಅಲ್ಲ 32 ಗುಂಟೆ ಇರೋದು. 17.5 ಎಕರೆಯಲ್ಲಿ ಹೋಗ್ಬೇಕು, ಅವ್ರು ಕೇಳಬೇಕು. ನಮ್ದು 32 ಗುಂಟೆಯಲ್ಲಿ ಹೆಂಗೆ ಬರ್ತಾ ಇದ್ದಾರೆ ಅವರು? ಒಬ್ಬರಿಗೆ ನಮ್ಮ ಹತ್ರಕ್ಕೆ ಏನಕ್ಕೆ ಬರ್ತಾ ಇದ್ದಾರೆ ಸರ್? ಇರಿ ಸರ್, ಒಂದು ನಿಮಿಷ ಇರ ಸಾಫ್ಟ್ ಕಾಪಿ ಕೊಡಿರಂತೆ ಅದನ್ನೇ. ಅಲ್ಲಲ್ಲ, ಅವ್ರ ಹೆಸರೆಲ್ಲ ಇಲ್ಲ. ಇಷ್ಟು ಜನ ಇದ್ದಾರೆ ಸರ್ 17.5 ಎಕರೆ ಜಮೀನಲ್ಲಿ. ಇದು ನಂದು 32 ಗುಂಟೆ. ನಾರಾಯಣಪ್ಪ ಬಿನ್ ಮುನ್ಶಾಮೆ, ಶಾಮಣ್ಣ, ಚಿಕ್ಕಾಂಜನಪ್ಪ, ಇಷ್ಟು ಜನದ ಮೇಲೆ ಹೋಗ್ತಾ ಇಲ್ಲ ಅವರು. ನಮ್ಮ ಮೇಲೆ ಏನಕ್ಕೆ ಬರ್ತಾ ಇದ್ದಾರೆ? ನೀನು ಯೋಚನೆ ಮಾಡಿ ಸರ್. ಈಗ ಕೆರೆಯಲ್ಲಿ ನೀರು ಕುಡ್ಸೋಕ್ಕಾಗಲಿ, ದನಕರುಗಳಿಗೆ ಮೇವಿಗೆ ಅಥವಾ ಏನೋ ಕೆರೆಗೆ ಹೋಗ್ಲಿಕ್ಕೆ ಬರಲಿಕ್ಕೆ ದಾರಿ ಇಲ್ಲ. ಅಟ್ಲೀಸ್ಟ್ ಈ ಭಾಗದಲ್ಲಿ ದಾರಿ ಆದರೂ ಮಾಡಿಕೊಡ್ಲಿ. ಗ್ರಾಮದ ಅನುಕೂಲ ಆಗೋ ರೀತಿಯಲ್ಲಿ ಬೇರೆ ಬೇರೆ ವಿವಿಧ ಉದ್ದೇಶಗಳಿಗೆ ಬೇಕಾದ್ರೆ ಈ ಜಮೀನನ್ನು ಮಂಜೂರು ಮಾಡಲಿ. ಯಾವ ಕಾರಣಕ್ಕೂ ಈ ಮಂಜೂರು ಮಾಡಿರ್ತಕ್ಕಂಥವ್ರು ಅಕ್ರಮವಾಗಿ ಜಮೀನನ್ನು ಮಾರ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ, ಕಾನೂನು ಬಾಹಿರವಾಗಿ. ಆದ್ದರಿಂದ ಅವ್ರ ಮೇಲೆ ಕ್ರಮ ಜರುಗಿಸಿ ಗ್ರಾಂಟನ್ನು ರದ್ದುಪಡಿಸಿ ಇದನ್ನು ಗ್ರಾಮಕ್ಕೆ ಈ ಉದ್ದೇಶಕ್ಕೆ ಬಳಕೆ ಆಗಲಿ ಅನ್ನೋದು ಗ್ರಾಮಸ್ಥರ ಆಗ್ರಹ. ಇವ್ರ ವಾದ ಏನೇ ಇದ್ರು, ಅವ್ರ ವಾದ ಏನೇ ಇದ್ರು, ಮೂಲ ದಾಖಲೆಗಳೇನುತ್ತೆ ಅದು ನಿಜ. ಈಗ ಪೊಲೀಸ್ನವ್ರು ಈ ಸಂಬಂಧ ಪೊಲೀಸ್ನವ್ರು ಕೇಳಲಾಗಿ ಪೊಲೀಸ್ನವರು ಅವ್ರು ಗ್ರ್ಯಾಂಟ್ ಆಗಿದೆ, ಅವ್ರು ಏನಾದರೂ ಮಾಡ್ಕೊಳ್ಳಿ ಅನ್ನೋ ಥರದಲ್ಲಿ ಪೊಲೀಸ್ನವ್ರು ಹೇಳ್ತಾರೆ. ಯಾರೂ ಸಹ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ಬೇಡ. ಏನೋ ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ಜಿಲ್ಲಾಧಿಕಾರಿಗಳಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ದಾಖಲೆಗಳು ಎಲ್ಲವನ್ನು ಪರಿಶೀಲನೆ ಮಾಡಿ ಏನು ಕ್ರಮ ಜರುಗಿಸಬೇಕು, ಯಾರಿಂದ ತಪ್ಪಾಗಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ.